ನಿಮ್ಮ ವ್ಯಾಪಾರನ ನಿಮ್ಮ ವ್ಯವಹಾರನ ಅಭಿವೃದ್ಧಿ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಅದಕ್ಕೊಂದು ಯಂತ್ರ ಹಾಕೊಂಡಿದ ತಕ್ಷಣ ನಿಮಗೆಲ್ಲ ಕೆಲಸ ಆಗುತ್ತೆ ಅಂತಾರಲ್ಲ. ನೀವು ಯಾವತ್ತಾರು ಆಲೋಚನೆ ಮಾಡಿದ್ದೀರಾ ಒಂದು ಯಂತ್ರದಿಂದ ನನ್ನ ಲೈಫ್ ಬದಲಾಗೋದಾಗಿದ್ದಿದ್ರೆ ಮತ್ತು ಇನ್ನೇನು ಮಾಡೋ ಅವಶ್ಯಕತೆನೇ ಇಲ್ವಲ್ಲ? ಈ ಥರದ್ದು ಯಾವತ್ತಾರು ನೀವು ಆಲೋಚನೆ ಮಾಡಿದ್ದೀರಾ? ನಿಮ್ಮ ಹೆಸರು ಸರಿ ಇಲ್ಲ ಅಂತಿದ್ದಾರೆ, ನಿಮ್ಮ ಮೊಬೈಲ್ ನಂಬರ್ ಸರಿ ಇಲ್ಲ ಅಂತಿದ್ದಾರೆ. ಆದರೆ ಅದನ್ನು ಯಾರು ಹೇಳ್ತಿದ್ದಾರೆ, ಅವ್ರ ಹೆಸರು ಅವ್ರ ಮೊಬೈಲ್ ನಂಬರು ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನೋದು ನಿಮ್ಗೇನಾದರೂ ಗೊತ್ತಾ? ಒಂದು ಉಂಗುರ ಹಾಕೊಂಡಿದ ತಕ್ಷಣ ನಿಮ್ಮ ಜೀವನನೇ ಬದಲಾಗ್ಬಿಡುತ್ತೆ ಅಂತಾರೆ. ಈ ಥರ ಎಷ್ಟು ಉಂಗುರಗಳನ್ನ ನೀವು ಹಾಕಿಲ್ಲ, ಎಷ್ಟು ಉಂಗುರಗಳು ಹಾಕಿರೋರನ್ನ ನೀವು ನೋಡಿಲ್ಲ, ಅವ್ರ ಜೀವನಗಳೆಲ್ಲ ಬದಲಾವಣೆ ಆಗ್ಬಿಟ್ಟಿದ್ರೆ ನಮ್ಮ ಪ್ರಪಂಚ ಯಾಕೆ ಹಿಂಗಿರ್ತಿತ್ತು ಅನ್ನೋ ವಿಚಾರ ಯಾವತ್ತಾರು ನೀವು ಮಾಡಿದ್ದೀರಾ? ನಿಮ್ಮ ಮಕ್ಕಳು 5 ವರ್ಷದಿಂದನೋ 6 ವರ್ಷದಿಂದನೋ ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 21 ವರ್ಷದವರೆಗೂ ಅವ್ರು ಓದ್ತಾರೆ. ಕರೆಕ್ಟ್ ಅಲ್ವಾ? ಯಾಕೆ ಅವ್ರನ್ನ ಇಷ್ಟು ಕಷ್ಟಪಟ್ಟು ನೀವು ಓದಿಸ್ತಾ ಇದ್ದೀರಾ? ನಿಮ್ಮ ಮಕ್ಕಳ ಜೀವನದಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಆಗಬೇಕು ಅಂತಲ್ವಾ? ಆದರೆ ಅವರು ಕಲಿತಂತಹ ವಿದ್ಯೆ ಚೆನ್ನಾಗಿ ಕಲ್ತಿದ್ರೆ ಮಾತ್ರ ತಾನೇ ಅವ್ರ ಜೀವನದಲ್ಲಿ ಏನಾದರೂ ಒಂದು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ಅದೇ ರೀತಿ ನೀವು ಕಲಿತಿರುವಂಥ ಒಂದು ವಿದ್ಯೆ ಇರ್ಬೋದು, ಅಥವಾ ನೀವು ತಿಳ್ಕೊಳ್ತಿರುವಂಥ ಒಂದು ಪರಿಹಾರ ಇರ್ಬೋದು, ಅದನ್ನು ಕೊಡ್ತಾ ಇರೋರಾಗಲಿ ಹೇಳ್ಕೊಡ್ತಿರೋರಾಗಲಿ ಅವರು ಎಷ್ಟರ ಮಟ್ಟಿಗೆ ಕರೆಕ್ಟ್ ಅಂತ ನಿಮ್ಗೆ ಹೇಗೆ ಗೊತ್ತಾಗ್ತಾ ಇದೆ? ಈಗ ನಾವು ಒಬ್ಬರನ್ನ ನೋಡಿದ ತಕ್ಷಣವೇ ಇವರೇ ನಮ್ಮ ಸಮಸ್ಯೆಗೆಲ್ಲ ಪರಿಹಾರ ಕೊಡ್ತಾರೆ ಅಂತ ನೀವು ಅಂದ್ಕೊಳ್ತಿದ್ದೀರಲ್ವ? ಯಾವತ್ತಾದರೂ ಹೋಗಿ ಅವ್ರನ್ನ ವಿಚಾರ ಮಾಡಿ, ನೀವು ಗುರುಗಳು ಹೇಗಾದ್ರಿ, ಎಲ್ಲಿ ಕಲ್ತ್ರಿ ನೀವು, ಇದಕ್ಕೇನಾದರೂ ಯೂನಿವರ್ಸಿಟಿಗಳಿದೆಯಾ, ಇದಕ್ಕೇನಾದರೂ ಒಂದು ತಂತ್ರದ ಒಂದು ಗುರುಕುಲಗಳಿದೆಯಾ, ಅಲ್ಲಿ ನೀವು ಕಲ್ತಿದ್ದೇ ಆದರೆ ನಮ್ಮ ಯಾವ ಥರದ ಸಮಸ್ಯೆಗಳಿಗೆ ಯಾವ ವಿಧಗಳಲ್ಲಿ ನೀವು ಪರಿಹಾರ ಕೊಡ್ತೀರಂತ ಯಾವತ್ತಾದ್ರು ಕೇಳಿದ್ದೀರಾ? ನೀವು ನಿಮ್ಮ ಜೀವನ ಸರಿ ಮಾಡ್ತೀನಿ ಅಂತ ಇದ್ದಾರಲ್ಲ, ಅವ್ರ ಜೀವನ ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನೋದು ನೀವು ಯಾವತ್ತಾರು ಆಲೋಚನೆ ಮಾಡಿದ್ದೀರಾ? ಈಗ ನಿಮ್ಮ ಒಂದು ಆರೋಗ್ಯದ ಸಮಸ್ಯೆಗೆ ಪರಿಹಾರ ಕೊಡ್ತೀನಿ ಅಂತಾರೆ, ಅವರೇ ಅನಾರೋಗ್ಯದಲ್ಲಿ ಒಡೆದಾಡ್ತಾ ಇದ್ದಾರೆ. ನಿಮ್ಗೆ ಅದ್ರ ಬಗ್ಗೆ ಏನಾದ್ರು ಅರಿವಿದೆಯಾ? ಆದರೆ ಇವತ್ತು ನಾವೇನು ಮಾಡ್ತಿದ್ದೀವಿ, ಆನ್ಲೈನಲ್ಲಿ ಕೋರ್ಸ್ ಮಾಡ್ತೀವಿ. ಗೊತ್ತೋ ಗುರಿ ಇಲ್ದಿರೋರು, ಅವ್ರಿಗೆ ಏನು ಗೊತ್ತೋ ಗೊತ್ತಿಲ್ವೋ, ಯಾವುದೋ ಸಿಕ್ಕಿದ್ದು ಪಕ್ಕಿದ್ದೆಲ್ಲ ತಿಳ್ಕೊಂಡು ಅರ್ಧಂಬರ್ಧ ವಿದ್ಯೆ ಕಲ್ತ್ಕೊಂಡು ನಾನು ಎಲ್ಲ ಮಾಡ್ತೀನಿ ಅಂತ ಹೋಗ್ತಿದ್ದೀರಾ. ನಿಮಗಿದ್ರಿಂದ ಖಂಡಿತ ಪರಿಹಾರ ಸಿಗುತ್ತೆ ಅಂತ ಅನ್ನಿಸ್ತಿದ್ಯಾ? ಪರಿಹಾರ ಸಿಗಲ್ಲ. ನಿಮ್ಮ ಹತ್ರ ಸಮಸ್ಯೆಗಳಂತ ಬಂದವ್ರ ಪರಿಹಾರನೂ ನೀವು ಮಾಡೋಕ್ಕಾಗಲ್ಲ. ಮತ್ತೆ ನೀವು ಕಲ್ತಿದ್ದಾದ್ರು ಮಾಡಿದ್ದಾದ್ರು ತಿಳ್ಕೊಂಡಿದ್ದಾದ್ರು ಏನು ಪ್ರಯೋಜನ ಆಗ್ತಾ ಇದೆ? ಇದು ಯಾವತ್ತಾರು ಆಲೋಚನೆ ಮಾಡಿದ್ದೀರಾ? ಇಲ್ಲಿವರೆಗೆ ನೀವು ನೂರಾರು ರೀತಿಯಾದಂಥ ಪದ್ಧತಿಗಳ ಬಗ್ಗೆ ತಿಳ್ಕೊಂಡಿರ್ಬೋದು, ಕೇಳಿರ್ಬೋದು, ನೋಡಿರ್ಬೋದು. ಕೇರಳ ಪದ್ಧತಿ ನೋಡಿರ್ಬೋದು, ಕೊಳ್ಳೆಗಾಲ ಪದ್ಧತಿ ನೋಡಿರ್ಬೋದು, ಅಥವಾ ನೀವು ಯಾವುದೇ ಒಂದು ಪದ್ಧತಿಗಳನ್ನು ನೀವು ದಕ್ಷಿಣ ಭಾರತದಲ್ಲಿ ನೀವು ಕೇಳಿರ್ಬೋದು. ಆದರೆ ಯಾವತ್ತಾದರೂ ನಾಥಪಂಥದ ಪದ್ಧತಿಗಳ ಬಗ್ಗೆ ನೀವೆಲ್ಲಾದರೂ ಕೇಳಿದ್ದೀರಾ? ಯಾರಾದರೂ ಮಾಡಿರೋದನ್ನು ನೀವು ನೋಡಿದ್ದೀರಾ? ಆ ಥರ ಗುರುಗಳೆಲ್ಲರೂ ನಿಮಗೆ ಭೇಟಿ ಆಗಿದೆಯಾ? ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಲ್ವಾ? ಬನ್ನಿ, ನಮ್ಮ ಒಂದು ಗುರುಕುಲ ಪದ್ಧತಿಯಲ್ಲಿ ನಿಮಗೆ ನಾಥಪಂಥದ ಪದ್ಧತಿಗಳನ್ನು ನಾವು ನಿಮಗೆ ಹೇಳ್ಕೊಡ್ತೀವಿ. ಭೂತ ಬೇತಾಳ ಡಾಮರ ವಿದ್ಯೆ ಅಂತ ಹೇಳ್ಬೋದು. ಇದನ್ನು ಏನಿದು ಭೂತ ಬೇತಾಳ ಡಾಮರ ವಿದ್ಯೆ? ಇದು ಸಾಕ್ಷಾತ್ ಪರಶಿವ ಅವರು ಪಾರ್ವತಿಗೆ ಬೋಧನೆ ಮಾಡಿರುವಂತಹ, ಅವರಿಗೆ ಒಂದು ಕಲಿಸಿಕೊಟ್ಟಂತಹ ಒಂದು ವಿದ್ಯೆ. ಎಲ್ಲ ಒಂದು ತಂತ್ರಗಾರರು ಕೂಡ ಯಾವ್ಯಾವುದೋ ಒಂದು ದೇವರನ್ನ ಹೇಳ್ತಿದ್ದಾರೆ, ಆದರೆ ಮೂಲ ಸಾಕ್ಷಾತ್ ಪರಶಿವನ್ನೇ ಬಿಟ್ಬಿಡ್ತಾ ಇದ್ದಾರೆ. ನಾನು ಎಲ್ರಿಗೂ ಚಾಲೆಂಜ್ ಮಾಡಿ ಕೇಳ್ತಾ ಇದ್ದೀನಿ ಒಂದೇ ವಿಚಾರ, ಏನಪ್ಪ ಅಂದರೆ, ನೀವು ಯಾರ ಹತ್ರ ಪರಿಹಾರ ಅಂತ ಹೋಗ್ತಾ ಇದ್ದೀರಾ, ಅವರು 360 ಡಿಗ್ರಿ ಕೋನಗಳಿಂದ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾ ಇದ್ದಾರಾ? ಆ ಥರ ನಿಜವಾಗ್ಲೂ ಕೊಡ್ತಾ ಇರೋ ಗುರುಗಳಿದ್ರೆ ನಾನು ಅವ್ರಿಗೊಂದು ಸಲ್ಯೂಟ್ ಮಾಡ್ತೀನಿ. ನಮಸ್ಕಾರ. ಶ್ರೀ ರಾಜ ಮಾತಂಗಿ ಮಹಾಶಕ್ತಿ ಸಂಸ್ಥಾನದ ಸಂಸ್ಥಾಪಕರು ಅಧ್ಯಕ್ಷರು ಆದಂತಹ ತತ್ವಗುರು ಡಾಕ್ಟರ್ ಶ್ರೀ ಶ್ರೀ ಶಾಂತಕುಮಾರ್ ಗುರೂಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಬ್ರಹ್ಮ ವಿದ್ಯೆಗಳಾದಂಥ ತ್ರಿಶಕ್ತಿ ವಿದ್ಯೆಗಳು ಅಂದರೆ ಯಂತ್ರ ಮಂತ್ರ ತಂತ್ರಗಳ ತರಬೇತಿಯನ್ನು ಆಯೋಜನೆ ಮಾಡಲಾಗಿದೆ. ಈ ಯಂತ್ರ ಮಂತ್ರ ತಂತ್ರಗಳ ತ್ರಿಶಕ್ತಿ ವಿದ್ಯೆಗಳು, ಈ ಸಾಧನೆಯಿಂದ ಯಾವೆಲ್ಲ ರೀತಿಯಾದಂಥ ಪ್ರಯೋಜನಗಳನ್ನು ಸಾಮಾನ್ಯರಾದಂಥ ನಾವುಗಳು ಪಡ್ಕೊಳ್ಬಹುದು ಅಂತ ಹೇಳಿದ್ರೆ, ಮಕ್ಕಳ ವಿದ್ಯಾಭ್ಯಾಸ, ಮದುವೆ, ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆ, ಕೆಲಸದಲ್ಲಿ ಏನಾದರೂ ಅಡೆತಡೆಗಳಿದ್ದಲ್ಲಿ, ಸಾಕಷ್ಟು ನಷ್ಟಗಳನ್ನು ಅನುಭವಿಸಿದ್ದಲ್ಲಿ, ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗಿರಬಹುದು, ಧನಾಕರ್ಷಣೆ, ಜನಾಕರ್ಷಣೆ, ದೃಷ್ಟಿದೋಷ ನಿವಾರಣೆ, ಸಾಲಬಾಧೆ ನಿವಾರಣೆ, ಈ ಎಲ್ಲ ರೀತಿಯಾದಂಥ ಸಮಸ್ಯೆಗಳಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಎನ್ನೆಲ್ಲ ವಿಷಯಗಳನ್ನ ಈ ತರಬೇತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ. ಹಾಗಿದ್ರೆ ಬನ್ನಿ, ಯಾವೆಲ್ಲ ರೀತಿಯಾದಂಥ ವಿಶೇಷವಾದಂಥ ವಿದ್ಯೆಗಳನ್ನ ಕಲಿಸ್ತಾರೆ, ಇದರಿಂದ ಯಾವ ರೀತಿಯಾದಂಥ ಮತ್ತಷ್ಟು ಉಪಯುಕ್ತ ಮಾಹಿತಿಯನ್ನ ನಾವು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋದ್ರ ಮುಖೇನ ಸುಖ, ಶಾಂತಿ, ನೆಮ್ಮದಿಯಿಂದ ನಾವಿರಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ತತ್ವಗುರು ಡಾಕ್ಟರ್ ಶ್ರೀ ಶ್ರೀ ಶಾಂತಕುಮಾರ್ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ತುಂಬಾ ಜನಕ್ಕೆ ಇರುವಂತ ಕುತೂಹಲ ಇಷ್ಟೇ,
ತುಂಬ ಕಡೆ ಹೋಗ್ತೀವಿ. ಈಗ ನೀವು ನೋಡ್ತಿರ್ಬೋದು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಜನ ಭವಿಷ್ಯವನ್ನು ಅಥವಾ ಸಂಖ್ಯಾಶಾಸ್ತ್ರವನ್ನು ಅಥವಾ ಬೇರೆ ಬೇರೆ ರೀತಿಯಾದಂಥ ವಿದ್ಯೆಗಳನ್ನು ಕಂಡಿಡ್ಕೊಂಡು ಅದ್ರ ಮೂಲಕ ಪರಿಹಾರ ತಿಳಿಸ್ತಾರೆ. ಆದರೆ ನಮಗೆಲ್ಲೋ ಒಂದು ಕಡೆ ಗೊಂದಲ ಇದೆ. ಎಲ್ಲ ಮಾಡಿದ್ರು ಕೂಡ ಅಥವಾ ಎಲ್ಲ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಪೂಜೆ, ಹೋಮ, ಹವನ, ವ್ರತ ಎಲ್ಲ ಮಾಡಿದ್ರು ಕೂಡ ನಮ್ಮ ಸಮಸ್ಯೆ ಬಗೆಹರಿತಾ ಇಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆಗೆ ಏನು ಉತ್ತರ ತಿಳಿಸ್ತೀರಾ? ಈ ವಿಚಾರದಲ್ಲಿ ನಾನು ಎಲ್ರಿಗೂ ಒಂದು ಸ್ಟ್ರಾಂಗ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ನಿಮ್ಮ ಸಮಸ್ಯೆಗಳಿಗೆ ನೀವೇ ಕಾರಣ ಅಂತ ಹೇಳ್ತೀನಿ. ಈಗ ಅಂದಿದ ತಕ್ಷಣ ಅದನ್ನು ನೋಡ್ತಾ ಇರೋ ಪ್ರತಿಯೊಬ್ಬ ವೀಕ್ಷಕರಿಗೂ ಕೋಪ ಬರುತ್ತೆ. ಅರೆ ನನ್ನ ಸಮಸ್ಯೆಗೆ ನಾನು ಹೆಂಗೆ ಕಾರಣ ಆಗುತ್ತೆ, ನಾನೇನು ಮಾಡ್ತಾ ಇಲ್ಲ, ನಾನು ಒಳ್ಳೆ ತಂದಲ್ಲಿದ್ದೀನಿ, ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ, ನಾನು ಇವಾಗೆಲ್ಲ ಒಳ್ಳೆ ಕೆಲಸಗಳಲ್ಲೇ ನಾನು ತೊಡಗಿಸ್ಕೊಂಡಿದ್ದೀನಿ, ದೇವರಿಗೆ ಅಂದರೆ ಪ್ರತಿ ವಾರ ದೇವಸ್ಥಾನಕ್ಕೆ ಹೋಗ್ತೀನಿ, ಯಾರ್ಯಾರು ಏನೇನು ಹೇಳ್ತಾರೋ ಅದೆಲ್ಲ ಮಾಡ್ತಾಯಿದ್ದೀನಿ, ನಾನು ಯಾರಿಗೂ ಕೆಟ್ಟದ್ದು ಮಾಡ್ತಿಲ್ಲ, ಆದರೂ ಕೂಡ ನನಗೆ ಸಮಸ್ಯೆಗೆ ನಾನೇ ಕಾರಣ ಅಂತಾರಲ್ಲ ಇವರು ಅಂತಂದ್ಬಿಟ್ಟು ಅವ್ರಿಗೆ ಕೋಪ ಬರ್ಬೋದು. ಅದು ಸಹಜ. ಆದರೆ ಒಂದು 15 ವರ್ಷಕ್ಕೆ ಮುಂಚೆ ನಾನು ಈ ಥರ ಕೋಪ ಮಾಡ್ಕೊಳ್ತಾ ಇದ್ದೆ. ಏನು ಮಾಡಿದ್ರು ಕೂಡ ಯಾಕೆ ನಮಗೊಂದು ಸಮಸ್ಯೆಗಳು ಬರ್ತಾ ಇದೆ, ಇದಕ್ಕೆಲ್ಲ ಥರದ್ದು ಪ್ರಯತ್ನಗಳು ಮಾಡಿದ್ರೂ ಕೂಡ ನನ್ನ ಸಮಸ್ಯೆಗೆ ಪರಿಹಾರ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನನಗೂ ತುಂಬ ಕೋಪ ಇರ್ತಿತ್ತು. ಆದರೆ ಯಾವಾಗ ನನಗೆ ಡೆಸ್ಟಿನಿ ಅಂತ ನಾನು ಹೇಳ್ತೀನಿ ಅಥವಾ ಯೂನಿವರ್ಸ್ ಅಂತ ಹೇಳ್ಬೋದು, ನನ್ನನ್ನು ಈ ಒಂದು ಕ್ಷೇತ್ರಕ್ಕೆ ಕರ್ಕೊಂಡು ಬಂದ ಮೇಲೆ ನಾನು ಇದ್ರ ಬಗ್ಗೆ ತಿಳ್ಕೊಳ್ತಾ ಅಭ್ಯಾಸ ಮಾಡ್ತಾ ಅದ್ರ ಬಗ್ಗೆ ವಿಚಾರಗಳನ್ನ ನೋಡ್ತಾ ಹೋದಾಗ 100% ಈಗ ನಾ ಹೇಳಿದ್ನಲ್ಲ, ಸೊ ನಮ್ಮ ಸಮಸ್ಯೆಗಳಿಗೆ ನಾವೇ ಕಾರಣ ಆಗ್ತೀವಿ. ಯಾಕೆ ಅಂದರೆ ನಾವೆಲ್ಲ ಇವತ್ತು ಏನು ಪಡ್ಕೊಂಡು ಬಂದಿದ್ದೀವಿ ಅದನ್ನೇ ಅನುಭವಿಸ್ತಾ ಇದ್ದೀವಿ. ಆದರೆ ನಾವೇನು ಪಡ್ಕೊಂಡು ಬಂದಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ, ಯಾಕೆ ಅನುಭವಿಸ್ತಾ ಇದ್ದೀವಿ ಅಂತಲೂ ಗೊತ್ತಿಲ್ಲ. ನಮಗೆಲ್ರಿಗೂ ಏನು ಬೇಕಾಗಿದೆ, ಸಮಸ್ಯೆಗೆ ಪರಿಹಾರ ಬೇಕಾಗಿದೆ. ಮತ್ತು ಸಮಸ್ಯೆಗೆ ಪರಿಹಾರನ ಕೊಡೋರು ಯಾರು? ಡಾಕ್ಟ್ರ್ ಹತ್ರ ಹೋದರೆ ನನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತಾ, ಅಥವಾ ಲಾಯರ್ಗಳ ಹತ್ರ ಹೋದ್ರೆ ನನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತಾ, ಅಥವಾ ಅಸ್ಟ್ರಾಲಜರ್ ಹತ್ರ ಹೋದ್ರೆ ನನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತಾ, ಅಥವಾ ಒಬ್ಬ ನ್ಯೂಮರಾಲಜಿಸ್ಟ್ ಹತ್ರ ಹೋದ್ರೆ ನನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತಾ, ವಾಸ್ತು ಕನ್ಸಲ್ಟೆಂಟ್ ಹತ್ರ ಹೋದ್ರೆ ನನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತಾ? ಯಾರಿಗೂ ಕೂಡ ಇವಾಗ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾನು ಹೇಳೋದೇನಪ್ಪ ಅಂದರೆ, ನಿಮಗೆ ಯಾರೇ ಒಬ್ಬರು ಪರಿಹಾರ ಕೊಡ್ತಾರೆ ಅಂತಂದರೆ ಫಸ್ಟು ನೀವು ಆ ಪರಿಹಾರ ಕೊಡ್ತಿರೋರು ಯಾರು, ಅವ್ರು ಏನು ಬ್ಯಾಕ್ಗ್ರೌಂಡ್ ಇದೆ, ಅಥವಾ ಅವ್ರು ಏನು ತಿಳ್ಕೊಂಡಿದ್ದಾರೆ, ಏನು ಕಲ್ತ್ಕೊಂಡಿದ್ದಾರೆ, ಅವರಿಂದ ನಂಗೆ ನಿಜವಾಗ್ಲೂ ನನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅನ್ನೋದ್ರ ಬಗ್ಗೆ ಫಸ್ಟು ನೀವು ತಿಳ್ಕೊಬೇಕು. ಯಾಕೆ ಅಂದರೆ ಇವತ್ತು ಯಾರೋ ಒಬ್ಬರು ಟಿ ವಿನಲ್ಲಿ ಕೂತ್ಕೊಂಡು, ಯಾರೋ ಒಬ್ಬರು ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ಒಂದೇನೋ ವಿಚಾರ ಹೇಳಿದ್ರು ಅಂದ ತಕ್ಷಣ ಅದೇ ನಿಮ್ಮ ಸಮಸ್ಯೆಗೆ ಪರಿಹಾರ ಅಲ್ಲ. ಯಾಕೆ ಅಂದರೆ ಪರಿಹಾರ ಅನ್ನೋ ವಿಚಾರನ ಅವರು ಜನರಲ್ಲಾಗಿ ಹೇಳ್ತಿದ್ದಾರೆ. ಅಂದರೆ ಇಟ್ಸ್ ಎ ಜನ್ರಿಕ್ ಅಂತ ನಾನು ಹೇಳ್ತೀನಿ. ಈಗ ಹುಷಾರಿಲ್ಲ ಅಂದರೆ ಎಲ್ರಿಗೂ ಏನನ್ಸುತ್ತೆ, ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಒಂದು ಮಾತ್ರೆ ತೊಗೊಂಡ್ಬಿಟ್ರೆ ಸಾಕು ಅಂದ್ಕೊಳ್ತಾರೆ. ಅದು ಸರಿನಾ ತಪ್ಪಾ? ತಪ್ಪಲ್ವಾ? ಯಾಕೆಂದರೆ ಈಗ ಒಂದು ನಮ್ಗೆ ಹುಷಾರಿಲ್ಲ ಅಂದರೆ ಡಾಕ್ಟ್ರು ಅನಲೈಸ್ ಮಾಡಿ ಅವ್ರು ಅದಕ್ಕೆ ಮೆಡಿಸಿನ್ ಕೊಟ್ಟಾಗ ನಾವು ತೊಗೊಂಡ್ರೆ ನಮ್ಮ ಕಾಯಿಲೆ ಬೇಗ ವಾಸಿ ಆಗುತ್ತೆ. ಇಲ್ದಿದ್ರೆ ನಾವು ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಬಂದು ಒಂದು ಸುಮ್ಮನೆ ಮಾತ್ರೆ ತೊಗೊಂಡ್ರೆ ನಮ್ಮ ಸಮಸ್ಯೆ ಪರಿಹಾರ ಆಗ್ಬೋದು, ಆಗದೇನೂ ಇರ್ಬೋದು ಅಲ್ವಾ? ಇವತ್ತು ಎಲ್ಲರೂ ಏನು ಮಾಡ್ತಿದ್ದಾರೆ ಅಂದರೆ ಒಂದೊಂದು ವಿಚಾರದಲ್ಲಿ ಅವರು ಏನೋ ತಿಳ್ಕೊಂಡಿದ್ದಾರೆ, ಏನೋ ಹೇಳ್ತಿದ್ದಾರೆ, ಅದನ್ನು ನಾವು ತಿಳ್ಕೊಂಡು ನಾವೇ ಅಪ್ಲೈ ಮಾಡ್ಕೊಂಡ್ಬಿಡ್ತಾ ಇದ್ದೀವಿ. ಆದರೆ ಆ ವಿಚಾರಗಳನ್ನು ನೀವು ಮಾಡೋದ್ರಿಂದ ನಿಮಗೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಯಾಕೆ ಅಂತಂದರೆ ಪ್ರತಿಯೊಬ್ಬರು ಆ ವಿಚಾರಗಳಲ್ಲಿ ಸ್ವಲ್ಪ ನಾಲೆಡ್ಜ್ ಇರ್ಬೋದು, ಆದರೆ ತುಂಬ ಡೆಪ್ತಲ್ಲಿರಬೇಕು. ಅದ್ರ ಜೊತೆಲಿ ಅವರೆಲ್ಲನೂ ತಿಳ್ಕೊಂಡಿರಬೇಕು. ಎಲ್ಲನೂ ತಿಳ್ಕೊಂಡಿಲ್ಲ ಅಂದರೆ ಅವ್ರ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಹಾಗಾಗಿ ಇವತ್ತು ಯಾರೆಲ್ಲ ಏನು ಸಮಸ್ಯೆಗೆ ಪರಿಹಾರ ಅಂತ ಯೂಟ್ಯೂಬ್ ನೋಡಿಕೊಂಡು, ಫೇಸ್ಬುಕ್ ನೋಡಿಕೊಂಡು, ಗೂಗಲ್ ನೋಡಿಕೊಂಡು, ಇನ್ಸ್ಟಾಗ್ರಾಮ್ ನೋಡಿಕೊಂಡು ಮಾಡ್ತಾ ಇದ್ದಾರೆ, ಅವ್ರಿಗೆ ಖಂಡಿತ ಪರಿಹಾರಗಳನ್ನೋದು ಆಗೋದಿಲ್ಲ. ಯಾಕೆಂದ್ರೆ ಅದೆಲ್ಲ ಜನರಲ್ ಆಗಿರುತ್ತೆ. ಸೊ ಏನೇ ಸಮಸ್ಯೆ ಇದ್ದರೂ ಸ್ಪೆಸಿಫಿಕ್ ಆಗಿ ನೀವು ತಿಳ್ಕೊಂಡ್ರೆ, ಕೂಲಂಕುಷವಾಗಿ ಅದನ್ನು ಹೇಳೋವಂಥವ್ರ ಕಡೆಯಿಂದ ನೀವು ಮಾಡಿಕೊಂಡ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ನಿಮ್ಮ ಪ್ರಕಾರ ಒಂದು ಅರ್ಥದಲ್ಲಿ ಅಥವಾ ಒಂದು ಶಾಸ್ತ್ರದಲ್ಲಿ ಮನುಷ್ಯನ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತೀರಾ? ಈಗ ಏನಾಗುತ್ತೆ ಅಂದರೆ ಒಂದು ಶಾಸ್ತ್ರದಲ್ಲಿ ಒಂದು ಸಮಸ್ಯೆಗೆ ಪರಿಹಾರ ತಗೋಬೋದು ಅವರು. ಆದರೆ ಮನುಷ್ಯನಿಗೆ ಇವತ್ತು ಒಂದು ಸಮಸ್ಯೆ ಇಲ್ವಲ್ಲ, ನಾನಾ ರೀತಿ ಸಮಸ್ಯೆಗಳಿದೆ. ಆ ನಾನಾ ರೀತಿ ಸಮಸ್ಯೆಗಳಿಗೆ ಅವನು ಒಂದು ಸಮಸ್ಯೆಗೆ ಒಂದು ಪರಿಹಾರ ತಗೊಳ್ತಾನೆ. ಒಂದು 3 ತಿಂಗಳು 6 ತಿಂಗಳಾದ್ಮೇಲೆ ಇನ್ನೊಂದು ಸಮಸ್ಯೆ ಬರುತ್ತೆ. ಅದಕ್ಕೆ ಪರಿಹಾರ ಕೊಡೋರು ಅವ್ರಿಗೆ ಗೊತ್ತಿರೋರಂತ್ರ ಒಂದು ದಾರಿ ಇರೋದಿಲ್ಲ. ಆಗ ಅವ್ರೇನು ಮಾಡ್ತಾರೆ, ಮತ್ತೆ ಅರ್ಧಂಬರ್ಧ ಆಯಿತು, ಮತ್ತೆ ಇನ್ನೊಂದು ಸಮಸ್ಯೆಗೆ ಇನ್ನೊಬ್ರ ಹತ್ರ ಹೋಗ್ತಾರೆ. ಆ ಒಂದು ವಿಚಾರದಲ್ಲಿ ಮತ್ತೆ ಇನ್ನೊಂದು ಅರ್ಧಂಬರ್ಧ ಆಯಿತು, ಇನ್ನೊಂದು ಕಡೆ ಹೋದಾಗ ಇನ್ನೊಂದು ಅರ್ಧಂಬರ್ಧ ಆಯಿತು. ಈ ವಿಚಾರಗಳಲ್ಲಿ ಏನಾಗ್ತದೆ ಅಂದರೆ ಜನಗಳಿಗೆ ಕುತೂಹಲ, ಅಂದರೆ ಜನಗಳಿಗೆ ಸಂದೇಹ ಜಾಸ್ತಿಯಾಗಿ ಜನಗಳು ಏನು ಮಾಡಬೇಕು ಗೊತ್ತಾಗ್ತಾ ಇದೆ. ಖಂಡಿತ ಗುರುಗಳೇ, ಈಗ ಬ್ರಹ್ಮವಿದ್ಯೆಗಳಾದಂಥ ಯಂತ್ರ, ಮಂತ್ರ, ತಂತ್ರ ಈ ವಿದ್ಯೆಗಳ ತರಬೇತಿಯನ್ನು ನಡೆಸ್ತಾ ಇದ್ದೀರಾ. ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಮತ್ತು ಸಾಕಷ್ಟು ಸಮಸ್ಯೆಗಳಿದೆ ಅಂತ ನೀವೇ ಹೇಳಿದ್ರಿ ಮನುಷ್ಯ, ಅದರಿಂದ ಹೊರಗಡೆ ಬರೋದಕ್ಕೆ ಈ ತರಬೇತಿ ಹೇಗೆ ಸಹಕಾರಿ? ನೋಡಿ, ಫಸ್ಟು ಒಂದು ವಿಚಾರದಲ್ಲಿ ತರಬೇತಿ ಅನ್ನೋದು ನಮ್ಮ ಒಂದು ಶ್ರೀ ರಾಜಮಾತಂಗಿ ಮಹಾಸಂಸ್ಥಾನ ಶಕ್ತಿಪೀಠದಿಂದ ತರಗತಿಗಳನ್ನು ಕೂಡ ನಾವು ಆಯೋಜನೆ ಮಾಡ್ತಿದ್ದೀವಿ. ಇದಕ್ಕೆ ಮುಂಚೆ ಯಾರಿಗೆಲ್ಲ ಯಾವುದೇ ಥರದ ಸಮಸ್ಯೆಗಳಿರಲಿ
ಅದು ಯಾವುದೇ ಆಗಿರಲಿ ಸಮಸ್ಯೆ, ಆರೋಗ್ಯದಲ್ಲಿ ಸಮಸ್ಯೆ ಇದೆಯಾ ನಿಮಗೆ, ಅದಕ್ಕೆ ನಮ್ಮಲ್ಲಿ ಪರಿಹಾರ ಇದೆ. ಡಾಕ್ಟ್ರ್ ಹತ್ರ ಹೋಗಿರ್ತೀರಾ, ಆ ಡಾಕ್ಟ್ರ್ ಹತ್ರ ಹೋದಾಗ ನಿಮಗೆಲ್ಲ ಟೆಸ್ಟ್ ಮಾಡಿಸ್ತಾರೆ, ರಿಪೋರ್ಟ್ ಎಲ್ಲ ನಾರ್ಮಲ್ ಅಂತ ಬರುತ್ತೆ. ಆದರೂ ಕೂಡ ನಿಮಗೆ ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ ಅಲ್ವಾ. ಇದಕ್ಕೆ ಮೂಲ ಕಾರಣಗಳೇನು, ಅದಕ್ಕೆ ನಾವು ಪರಿಹಾರಗಳನ್ನು ನಿಮಗೆ ಕೊಡ್ತೀವಿ. 100% ಪರಿಹಾರಗಳಿರುತ್ತೆ. ಇದ್ರ ಜೊತೆಯಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ, ಅದಕ್ಕೆ ನಮ್ಮಲ್ಲಿ ಪರಿಹಾರ ಇದೆ. ನಿಮ್ಮ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ, ಅದಕ್ಕೆ ನಮ್ಮಲ್ಲಿ ಪರಿಹಾರ ಸಿಗುತ್ತೆ. ಮತ್ತು ಈಗ ಮಕ್ಕಳು ಓದಿದ್ದಾಯಿತು, ಕೆಲಸಕ್ಕೆ ಸೇರಿದ್ರು, ಮದುವೆಗೆ ಹುಡುಕ್ತಾ ಇದ್ದೀವಿ, ಹುಡುಗ ಅಥವಾ ಹುಡುಗಿ ಸೆಟ್ಟೇ ಆಗ್ತಿಲ್ಲ, ಅದಕ್ಕೂ ನಿಮಗೆ 100% ಪರಿಹಾರ ಇದೆ. ನಿಮ್ದು ಯಾವುದಾದ್ರು ಸಮಸ್ಯೆ ಇರಲಿ, ಆ ಸಮಸ್ಯೆಗಳಿಗೆ ಯಾವುದೇ ಥರ ದೋಷಗಳಿರಲಿ, ಅದೆಲ್ಲದಕ್ಕೂ ನಿಮಗೆ ಪರಿಹಾರಗಳು ನಿಮಗೆ 100% ಸಿಗುತ್ತೆ ನಿಮಗೆ. ಇದರಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬರು ಅಂದರೆ 90% ನಾನು ಹೇಳ್ತೀನಿ, ಅದು ಜನರಲಾಗಿ 100% ಇರುತ್ತೆ. ದೃಷ್ಟಿದೋಷ ಅಂತ ಕೇಳಿರ್ತೀವಲ್ಲ, ಈ ದೃಷ್ಟಿದೋಷದ ಸಮಸ್ಯೆಗಳಿಂದ ಅವ್ರಿಗೆ ಇನ್ನೂ ಹಲವಾರು ರೀತಿಯಾದಂತಹ ಒಂದು ತೊಂದರೆಗಳು, ತಾಪತ್ರಗಳಲ್ಲಿ ಸಿಕ್ಕಾಕೊಂಡವರು ಅಭಿವೃದ್ಧಿಯಾಗಕ್ಕಾಗ್ತಾ ಇರೋದಿಲ್ಲ, ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ತಿರುತ್ತೆ, ಗಂಡ ಹೆಂಡತಿ ಮಧ್ಯೆ ಸಮಸ್ಯೆಗಳು ಉಟ್ಕೊಂಡ್ಬಿಡುತ್ತೆ, ಅಥವಾ ಅವ್ರ ಪ್ರಾಪರ್ಟಿಗಳಲ್ಲಿ ಪ್ರಾಬ್ಲಮ್ಸ್ಗಳಾಗ್ಬಿಡುತ್ತೆ. ಈ ಥರದ ಹಲವಾರು ವಿಚಾರಗಳು ನಡೆಯುತ್ತೆ. ಸೊ ಅದೆಲ್ಲದಕ್ಕೂ ದೃಷ್ಟಿದೋಷ ಇರ್ಬೋದು, ವಾಮಾಚಾರ ದೋಷ ಇರ್ಬೋದು, ಅಥವಾ ಪ್ರೇತ ಬಾಧೆ ಅಂತ ನಾವು ಹೇಳ್ತೀವಿ, ಅಥವಾ ಅವ್ರಿಗೆ ಯಾವುದೇ ರೀತಿ ಜಾತಕದಲ್ಲಿ ದೋಷಗಳಾಗ್ತಾ ಇದೆಯಾ, ಅಥವಾ ಮನೆಯಲ್ಲಿ ವಾಸ್ತು ದೋಷಗಳಾಗ್ತಿದೆಯಾ, ಭೂಮಿ ದೋಷಗಳಿದೆಯಾ, ಯಾವುದಾದ್ರೂ ಇರಲಿ, ಅದೆಲ್ಲದಕ್ಕೂ ನಮ್ಮಲ್ಲಿ 100% ಪರಿಹಾರ ಇದೆ. ಇದು ಒಂದು ವಿಚಾರದಲ್ಲಿ ಪರಿಹಾರಗಳನ್ನು ನಾವು ಶತಸಿದ್ಧವಾಗಿ ಅವರಿಗೆ ಕೊಡ್ತೀವಿ. ಅದರ ಜೊತೆಯಲ್ಲಿ ಅವರಿಗೆ ನಾವು ಯಾರಾದ್ರೂ ಕೂಡ ಈ ವಿಚಾರದಲ್ಲಿ ನಾನು ತಿಳ್ಕೋಬೇಕು, ಕಲ್ತ್ಕೋಬೇಕು, ತಿಳ್ಕೊಂಡು 4 ಜನಕ್ಕೆ ಒಂದು ಒಳ್ಳೇದು ಮಾಡಬೇಕು ಅಂತಿದ್ರೆ, ನಮ್ಮ ಒಂದು ಸಂಸ್ಥಾನದಿಂದ ನಾವು ತರಬೇತಿ ಶಿಬಿರಗಳನ್ನು ಇವಾಗ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಈ ತರಬೇತಿ ಶಿಬಿರಗಳು ಹೇಗಿರುತ್ತೆ ಅಂದರೆ, ಇಲ್ಲಿಯವರೆಗೂ ಯಾರೂ ಕೂಡ ನಿಮಗೆ ಹೇಳಿಕೊಟ್ಟಿರಬಾರ್ದು, ಯಾರೂ ಕೂಡ ಕಲಿಸ್ಕೊಟ್ಟಿರಬಾರ್ದು, ಯಾರೂ ಕೂಡ ಮಾಡ್ತಾ ಇರಬಾರ್ದು ಅಂಥ ಒಂದು ವಿಶೇಷವಾದಂತಹ ದುರ್ಲಭವಾದಂತಹ ವಿದ್ಯೆಗಳನ್ನು ನಮ್ಮ ಸಂಸ್ಥಾನದಿಂದ ಈಗ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ಆಸಕ್ತರಿದ್ದೀರಾ, ಯಾರೆಲ್ಲ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತಿದ್ದೀರಾ, ಇದು ನೀವು ಬೇರೆಯವ್ರ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕಾದರೂ ಆಗಿರ್ಬೋದು, ಅಥವಾ ನಿಮ್ಮ ಸಮಸ್ಯೆಗಳಿಂದ ನೀವು ಆಚೆ ಬರೋಕ್ಕಾದರೂ ಆಗಿರ್ಬೋದು, ಅದು ನಮ್ಮ ಒಂದು ತರಬೇತಿಗಳು ಅವ್ರಿಗೆ ಸಹಾಯ ಮಾಡುತ್ತೆ ಅಂತ ನಾವು ಹೇಳ್ಬೋದು. ತರಬೇತಿ ಶಿಬಿರಗಳು ಯಾವ ಥರ ಇರುತ್ತೆ, ಯಾವೆಲ್ಲ ರೀತಿಯಾದಂಥ ಲಾಭಗಳನ್ನು ಪಡ್ಕೊಳ್ಬೋದು, ಅದಕ್ಕಿಂತ ಮುಖ್ಯವಾಗಿ ಯಾರೆಲ್ಲ ಬಂದು ಈ ತರಬೇತಿಗೆ ಜಾಯಿನ್ ಆಗ್ಬೋದು? 19 ವರ್ಷ ಮೇಲ್ಪಟ್ಟವರು ಯಾರು ಬೇಕಾದರೂ ನಮ್ಮ ತರಬೇತಿ ಶಿಬಿರಗಳಲ್ಲಿ ಭಾಗವಹಿಸ್ಬೋದು. ಈ ತರಬೇತಿ ಶಿಬಿರ ಬಂದು ಹೇಗಿರುತ್ತೆ ಅಂತಂದರೆ, ಇಲ್ಲಿಯವರೆಗೂ ಯಾರೂ ಹೇಳಿಕೊಟ್ಟಿರೋದಂತಹ ವಿದ್ಯೆಗಳನ್ನು ನಾವು ಕೊಡ್ತಾ ಇದ್ದೀವಿ. ಈ ನಮ್ಮ ಪದ್ಧತಿಗಳು ಈಗ ಕೇರಳ ಪದ್ಧತಿ ಅಂತ ಹೇಳ್ತಾರೆ, ಅಥವಾ ಒಂದು ಕೊಳ್ಳೇಗಾಲ ಪದ್ಧತಿ ಅಂತ ಹೇಳ್ತಾರೆ, ಅಥವಾ ಯಾವುದೇ ಒಂದು ನಮ್ಮ ದಕ್ಷಿಣ ಒಂದು ಭಾರತದ ಪದ್ಧತಿಗಳಾಗಲಿ ನಾವು ಯಾವುದೂ ಕೊಡ್ತಿಲ್ಲ. ನಾವು ಕೊಡ್ತಾ ಇರೋದು ಉತ್ತರ ಭಾರತದ ನಾಥಪಂಥದ ಒಂದು ವಿಶೇಷವಾದಂತಹ ಪದ್ಧತಿಗಳನ್ನು ನಾವೀಗ ಜನಗಳಿಗೆ ಕೊಡ್ತಾ ಇದ್ದೀವಿ. ಇದರಲ್ಲಿ ಯಾರೆಲ್ಲ ಭಾಗವಹಿಸ್ಬೋದು ಅಂತಂದರೆ, ಈಗ ಆಲ್ರೆಡಿ ಪುರೋಹಿತಿಕೆ ಮಾಡ್ತಾ ಇರ್ತಾರೆ, ಅಥವಾ ಅಸ್ಟ್ರಾಲಜಿ ಹೇಳ್ತಾ ಇರ್ತಾರೆ, ವಾಸ್ತು ಕನ್ಸಲ್ಟೆಂಟ್ ಆಗಿರ್ತಾರೆ, ಅಥವಾ ನ್ಯೂಮರಾಲಜಿಸ್ಟ್ ಆಗಿರ್ತಾರೆ, ಅಥವಾ ನಾನು ಈ ವಿದ್ಯೆಯಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತಿರುವಂತಹವರು ಯಾರು ಬೇಕಾದ್ರೂ ಕೂಡ ಇದರಲ್ಲಿ ಕಲ್ತ್ಕೋಬೋದು. ಇದರಲ್ಲಿ ಹೇಗಿರುತ್ತೆ ಅಂದರೆ, ನಮ್ಮಲ್ಲಿ 3 ತಿಂಗಳ ಒಂದು ಕೋರ್ಸ್ ಅಂತ ನಾವು ಹೇಳ್ತೀವಿ. ಈ 3 ತಿಂಗಳ ಕೋರ್ಸಲ್ಲಿ ಬಂದು ಇದು ಕಂಪ್ಲೀಟಾಗಿ ಸಾತ್ವಿಕವಾಗಿ ಕಲಿಯುವಂಥ ವಿದ್ಯೆ ಆಗಿರುತ್ತೆ. 6 ತಿಂಗಳ ಕೋರ್ಸಲ್ಲಿ ಸಾತ್ವಿಕ ಮತ್ತು ರಾಜಸಿಕ ಅಂತ ನಾವು ಹೇಳ್ತೀವಿ. ಈ 2 ಕಾಂಬಿನೇಷನಲ್ಲಿ 6 ತಿಂಗಳ ಕೋರ್ಸ್ ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ. ಇನ್ನೂ ಒಂದು ಬಂದು 1 ವರ್ಷದ್ದು ಅಥವಾ 12 ತಿಂಗಳ ಕೋರ್ಸು ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತ ಬರುತ್ತೆ. ಕೆಲವು ಅಘೋರ ಪದ್ಧತಿಗಳ ಮುಖಾಂತರ ಯಾರೇ ಸಮಸ್ಯೆಗಳು ಬಂದ್ರೂ ಕೂಡ ಅವರಿಗೆ ಪರಿಹಾರ ಕೊಡುವಂಥ ವಿಚಾರಗಳು ಇರುತ್ತೆ. ಸೊ ಇದು ನಮ್ಮಲ್ಲಿ 3 ತಿಂಗಳು, 6 ತಿಂಗಳು, 1 ವರ್ಷದ ಕೋರ್ಸ್ಗಳಂತ ನಾವು ಹೇಳ್ಬೋದು. ಇದರ ಜೊತೆಯಲ್ಲಿ ಪ್ರತಿ ತಿಂಗಳಲ್ಲಿ 1 ದಿವಸದ ಒಂದು ವಿಶೇಷ ತರಬೇತಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಅದರಲ್ಲಿ ಏನಿರುತ್ತೆ ಅಂದರೆ, ಒಂದೊಂದು ವಿಶೇಷವಾದಂತಹ ವಿಷಯಗಳ ಮೇಲೆ ನಾವು ಅದು ಯಾವ ರೀತಿ ಅವರು ಅದನ್ನು ಕಲ್ತ್ಕೋಬೇಕು, ಯಾವ ರೀತಿ ತಿಳ್ಕೋಬೇಕು, ಮತ್ತು ಈ ಯಂತ್ರ ಮಂತ್ರ ತಂತ್ರ ವಿಚಾರಗಳನ್ನು ಹೇಗೆ ಅವರು ಅಪ್ಲೈ ಮಾಡಬೇಕು ಅನ್ನೋದಕ್ಕೆ ಗುರುಮುಖೇನ ದೀಕ್ಷೆಯನ್ನು ಕೊಟ್ಟವ್ರಿಗೆ ಕಲಿಸ್ಕೊಡ್ತೀವಿ. ಪ್ರತಿ ತಿಂಗಳು ಕೂಡ ತರಬೇತಿ ಇದೆ ಅಂತ ಹೇಳಿದ್ರಿ. ಸೊ ಯಾವ ಥರ ತರಬೇತಿಗಳು? ಈಗ ಇದೇ ಬರುವ ತಿಂಗಳ ಮಾರ್ಚ್ 22ನೇ ತಾರೀಕು ಒಂದು ಸ್ಪೆಷಲ್ ವಿದ್ಯೆಯನ್ನು ನಾವೀಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇದು ತ್ರಿಶಕ್ತಿ ವಿದ್ಯೆ ಅಂತ ನಾವು ಹೇಳ್ತೀವಿ. ಇದು ಸಾಮಾನ್ಯವಾಗಿ ಯಾರು ಕೇಳಿರಲಿಕ್ಕೆ ಸಾಧ್ಯ ಇರಲ್ಲ. ಭೂತ ಬೇತಾಳ ಡಾಮರ ವಿದ್ಯೆ ಅಂತ. ಏನಪ್ಪ ಇದು ಭೂತ ಬೇತಾಳ ಡಾಮರ ವಿದ್ಯೆ? ಇದು ಯಾರು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಏನಪ್ಪ ಅಂದರೆ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಈ 3ರ ವಿಚಾರವಾಗಿ ತಿಳಿದುಕೊಳ್ಳುವಂತಹ ಒಂದು ವಿದ್ಯೆ. ಈ ಒಂದು ವಿದ್ಯೆಯಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಇದು ಯಾರು ನಮ್ಮ ಒಂದು ತರಬೇತಿ ಶಿಬಿರದಲ್ಲಿ ಬರ್ತಾರೆ ಅವರಿಗೆ ಒಂದು ಗುರುಮುಖೇನ ದೀಕ್ಷೆಯನ್ನು ಕೊಟ್ಟು ನಾವು ಅವತ್ತಿನ ದಿನದಲ್ಲಿ ಅವರಿಗೆ ಈ ಒಂದು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲವನ್ನು ಹೇಗೆ ತಿಳ್ಕೋಬೇಕು, ಅಂದರೆ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಸಮಸ್ಯೆಗೆ ಅಂತ ಬಂದಿದ್ದಾರೆ ಅಂದರೆ ಅವರ ವಿಚಾರವಾಗಿ ನೀವು ಅದನ್ನು ಹೇಗೆ ತಿಳ್ಕೊಂಡು ಅವರಿಗೆ ಅದಕ್ಕೆ ಯಾವ ರೀತಿ ನೀವು ಪರಿಹಾರ ಕೊಡಬೇಕು, ಮತ್ತು ನಿಮ್ಮ ಸ್ವಯಂ ರಕ್ಷಣೆಗೆ, ನಿಮ್ಮ ಕುಟುಂಬದವರ ರಕ್ಷಣೆಗೆ ಹೇಗೆ ಮಾಡ್ಕೋಬೇಕು ಅನ್ನೋ ವಿಚಾರ ಬಂದು ಈ ನಮ್ಮ ತ್ರಿಶಕ್ತಿ ವಿದ್ಯೆಯಲ್ಲಿ ಸಿಗುತ್ತೆ. ಭೂತ ಬೇತಾಳ ಡಾಮರ ವಿದ್ಯೆ
ಇದರಲ್ಲಿ 56 ರೀತಿಯಾದಂತಹ ಚಕ್ರಗಳು, 56 ರೀತಿಯಾದಂತಹ ಮಂಡಲಗಳು, 56 ರೀತಿಯಾದಂಥ ಬೀಜಾಕ್ಷರಗಳು ಬರುತ್ತೆ. ಆದರೆ ಇದನ್ನೆಲ್ಲ ನೀವು ಕಲಿಬೇಕು ಅಂತಂದರೆ ನೀವು ಮಾಸ್ಟರ್ ಆಗಬೇಕು. ಮಾಸ್ಟರ್ ಆಗಬೇಕು ಅಂದರೆ ಫಸ್ಟ್ ನೀವು ಸ್ಟೂಡೆಂಟ್ ಆಗಬೇಕು. ಸೊ ನೀವು ಯಾವುದೇ ತಂತ್ರವಿದ್ಯೆ ಮಾಡ್ತಾಯಿರಿ, ಯಾವುದೇ ಥರದ ಒಂದು ವಿಚಾರಗಳನ್ನ ನೀವು ತಿಳ್ಕೊಂಡಿರಿ, ಯಾರೇ ಕೂಡ ಈ ಒಂದು ಶಿಬಿರದಲ್ಲಿ ಭಾಗವಹಿಸಿ ಕಲ್ತ್ಕೊಂಡಾಗ ಏನಾಗುತ್ತೆ ಅಂದರೆ ನಿಮಗೆ ಆ ದಿನ ಒಂದು ಏನು ದೀಕ್ಷೆಯನ್ನು ಕೊಡ್ತೀವಿ ಅದರ ಮುಖಾಂತರ ನೀವು ಈ ಒಂದು ವಿಚಾರವನ್ನು ನೀವು ಕಲಿತಾ ಹೋಗ್ತೀರಾ. ಮತ್ತು ಈ ವಿದ್ಯೆಗಳನ್ನು ಕೊಡ್ತಾ ಇರೋದು ಯಾರಪ್ಪ ಅಂತಂದರೆ ಆ್ಯಕ್ಚುಲಾಗಿ ಈ ವಿದ್ಯೆಗೆ ಮೂಲ ಕಾರಣ ಬಂದು ಸಾಕ್ಷಾತ್ ಶಿವ ಪರಮಾತ್ಮ ಅಂತ ಹೇಳ್ತೀವಿ. ಈ ಶಿವನು ಪಾರ್ವತಿಗೆ ಇದನ್ನು ಹೇಳ್ತಾರೆ, ಪಾರ್ವತಿಯಿಂದ ಸುಬ್ರಹ್ಮಣ್ಯನಿಗೆ ಮತ್ತು ಗಣೇಶನಿಗೆ ಬರುತ್ತೆ. ಅಲ್ಲಿಂದ ನೆಕ್ಸ್ಟ್ ಬರೋದು ಬಂದು ಮತ್ಸ್ಯೇಂದ್ರನಾಥನವ್ರಿಗೆ ಬರುತ್ತೆ. ಮತ್ಸ್ಯೇಂದ್ರನಾಥ ಗುರುಗಳ ಕಡೆಯಿಂದ ಅವರ ಒಂದು ಶಿಷ್ಯ ಗೋರಕ್ಷನಾಥ್ ಅವ್ರಿಗೆ ಕೊಡ್ತಾರೆ. ಆ ಗೋರಕ್ಷನಾಥ್ ಅವ್ರು ಬಂದು ನವನಾಥರು ಅನ್ನೋರಿಗೆ ಈ ಒಂದು ತಂತ್ರವಿದ್ಯೆಗಳನ್ನು ಬೋಧನೆ ಮಾಡ್ತಾರೆ. ಈ ನವನಾಥರುಗಳೇ ನವಗ್ರಹಗಳು ಅಂತ ಹೇಳ್ತೀವಿ. ಅವರ ಮುಖಾಂತರ ಇವತ್ತಿನ ಜನರು ಯಾರೆಲ್ಲ ಕಷ್ಟಪಡ್ತಾ ಇದ್ದಾರೆ ಅವರ ಸಮಸ್ಯೆಗೆ ಪರಿಹಾರಗಳಾಗಿ, ಮತ್ತು ಯಾರೆಲ್ಲ ಈಗ ದುಷ್ಟರು ಕಾಟಗಳನ್ನು ಕೊಡ್ತಾ ಇದ್ದಾರೆ, ಕಷ್ಟಗಳನ್ನು ಕೊಡ್ತಾ ಇದ್ದಾರೆ, ಅವರಿಂದ ಪ್ರೊಟೆಕ್ಷನನ್ನು ಪಡ್ಕೊಳ್ಳೋದಕ್ಕೆ ಈ ಒಂದು ವಿದ್ಯೆ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಈ ವಿದ್ಯೆಯನ್ನು ಯಾರೆಲ್ಲ ಕಲಿಬೇಕು ಅಂತ ಆಸಕ್ತಿ ಇದ್ದೀರಾ, 22ನೇ ತಾರೀಕು ಮಾರ್ಚ್ 2026ನೇ ಒಂದು ದಿನಾಂಕ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಒಂದು ದಿನದ ತರಬೇತಿ ಶಿಬಿರ ಇರುತ್ತೆ. ಇಲ್ಲಿ ಬರೀ 100 ಜನರಿಗೆ ಮಾತ್ರ ಅವಕಾಶ ಕೊಡ್ತಾ ಇದ್ದೀವಿ. ಯಾಕೆ ಅಂದರೆ ನಾವು ತುಂಬ ಜನಗಳಿಗೆ ನಾವು ತೊಗೊಂಡ್ರೂ ಕೂಡ ನಾವು ಅವ್ರಿಗೆ ವಿದ್ಯೆಯನ್ನು ಕೊಡಲಿಕ್ಕೆ ನಮಗೆ ಸಮಯ ಸಾಕಾಗೋದಿಲ್ಲ. ಮತ್ತು ಇದೇ ರೀತಿ ಪ್ರತಿ ತಿಂಗಳಲ್ಲಿ ಒಂದೊಂದು ಹೊಸ ವಿಚಾರಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ನೀವು ಕಲ್ತಿರುವಂಥ ಅನೇಕ ವಿದ್ಯೆಗಳಿಂದ 100% ಶಾಶ್ವತ ಪರಿಹಾರ ಸಿಗುತ್ತಾ ಅಂತ ಅನ್ನುವಂಥದ್ದು ವೀಕ್ಷಕರ ಪ್ರಶ್ನೆ. ಖಂಡಿತ. ಈ ಪ್ರಶ್ನೆಗೆ ನಮ್ಮ ಉತ್ತರ ಏನಪ್ಪ ಅಂದರೆ ನಾವು ಯಾರದೇ ಒಂದು ಸಮಸ್ಯೆ ಅಂತ ಬಂದಾಗ ಒಂದು ಕೋನದಲ್ಲಿ ನಾವು ಆಲೋಚನೆ ಮಾಡೋದಿಲ್ಲ. 360 ಕೋನಗಳಿಂದನೂ ಕೂಡ ನಾವು ಸ್ಟಡಿ ಮಾಡಿ ಅದನ್ನು ಅನಾಲಿಸಿಸ್ ಮಾಡಿ ಅದರ ಜೊತೆಯಲ್ಲಿ ಅವರಿಗೆ ಕೂಲಂಕುಷವಾಗಿ ಅವರ ಒಂದು ಸಮಸ್ಯೆಗೆ ಮೂಲ ಕಾರಣ ಏನು ಅಂತ ತಿಳ್ಕೊಂಡು ಅದರ ಮೇಲೆ ನಾವು ಅವರಿಗೆ ಪರಿಹಾರಗಳನ್ನು ಕೊಡ್ತೀವಿ. ನಮ್ಮ ಒಂದು ನಾಥಪಂಥದ ಪದ್ಧತಿಯ ಮುಖಾಂತರ 100% ಅವ್ರಿಗೆ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಮತ್ತು ನಮ್ಮ ಒಂದು ಏನು ಪದ್ಧತಿಗಳಿದೆ ಇದು ಯಾವುದೇ ಒಂದು ನಾ ಆಗಲೇ ಹೇಳ್ದಂಗೆ ಕೊಳ್ಳೇಗಾಲದ್ದು ಅಥವಾ ಒಂದು ಕೇರಳದ್ದು ಆ ಥರದ್ದು ಯಾವುದೂ ಪದ್ಧತಿಗಳಿಲ್ಲ ಇದು. ಹಾಗಾಗಿ ನಿಮಗೆ 100% ಈ ವಿಚಾರಗಳಿಂದ ಸಮಸ್ಯೆಗೆ ಖಂಡಿತ ಪರಿಹಾರ ಸಿಗುತ್ತೆ ನಿಮಗೆ. ಗುರುಗಳೇ, ನಿಜವಾಗ್ಲೂ ಇಂದಿನ ದಿನಮಾನಗಳೇ ಯಾವೆಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ಇಟ್ಕೊಂಡು ಹೋದಾಗ ಯಾವ ಥರ ಮೋಸ ಹೋಗ್ತಾ ಇದ್ದಾರೆ ಅಥವಾ ಸಮಸ್ಯೆ ಬಗೆಹರಿಯೋದಕ್ಕೆ ನಿಜವಾಗ್ಲೂ ಇರುವಂಥ ಕಾರಣ ಏನು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ರಿ. ನಿಜವಾಗ್ಲೂ ಇದೊಂದು ಉಪಯುಕ್ತ ಮಾಹಿತಿ ಆಗಿತ್ತು, ಇದು ಒಂದು ತರಬೇತಿ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಧನ್ಯವಾದ ತಮಗೆ. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ವಿಭಿನ್ನವಾದಂಥ ತ್ರಿಶಕ್ತಿ ವಿದ್ಯೆಯನ್ನು ನೀವು ಕೂಡ ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರೆ ಮಾರ್ಚ್ 22ನೇ ತಾರೀಕು ವಿಶೇಷವಾದಂಥ ತರಬೇತಿಯಲ್ಲಿ ನೀವು ಕೂಡ ಪಾಲ್ಗೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಬರ್ತಾ ಇದೆ, ಸಂಪರ್ಕ ಮಾಡಿ. ಮನುಷ್ಯ ಇಂದಿನ ದಿನಮಾನಗಳಲ್ಲಿ ಅನೇಕ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾನೆ ಅಂತ ಗುರುಗಳು ತಿಳಿಸ್ಕೊಟ್ರು. ನಿಮಗೂ ಕೂಡ ಇದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂಥ ದೀರ್ಘಕಾಲದ ಸಮಸ್ಯೆಗಳಿದ್ದಲ್ಲಿ ಖಂಡಿತ ತರಬೇತಿಯಲ್ಲಿ ಪಾಲ್ಗೊಳ್ಳಿ. ನಿಮಗಾಗುವಂಥ ಅನುಭವವನ್ನು ಸ್ವತಃ ನೀವೇ ಅನುಭವಿಸಿ ಮತ್ತೊಬ್ಬರಿಗೂ ಕೂಡ ಹೇಳುವಷ್ಟು ವಿಶೇಷವಾದ ವಿದ್ಯೆಗಳಿದು. ಮತ್ತಷ್ಟು ಮಾಹಿತಿ ಬೇಕಾಗಿತ್ತು ಅಂತ ಹೇಳಿದ್ರೆ ಸಂಪರ್ಕ ಮಾಡಿ. ಧನ್ಯವಾದ. ನಮ್ಮಲ್ಲಿ ಪ್ರತಿ ತಿಂಗಳ ಅಮಾವಾಸ್ಯೆಯಂದು ವಿಶೇಷವಾಗಿ ಶ್ರೀ ಮಹಾಪ್ರತ್ಯಂಗಿರಾ ದೇವಿಯ ಹೋಮವನ್ನ ನಡೆಸುತ್ತಿದ್ದೇವೆ. ಇದರ ವಿಶೇಷತೆ ಏನೆಂದರೆ ಸಾಲಬಾಧೆ, ಶತ್ರುಬಾಧೆ, ಪ್ರೇತಬಾಧೆ, ದೃಷ್ಟಿದೋಷ, ವಾಮಾಚಾರ ದೋಷಗಳು ನಿವಾರಣೆ ಆಗುತ್ತವೆ. ಹಾಗೂ ಪ್ರತಿ ತಿಂಗಳ ಹುಣ್ಣಿಮೆಯಂದು ಸರ್ಪದೋಷ ನಿವಾರಣೆಗಾಗಿ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಮತ್ತು ನವಗ್ರಹ ಶಾಂತಿಗಳನ್ನು ವಿಶೇಷವಾಗಿ ಮಾಡಿಕೊಡಲಾಗುತ್ತದೆ. ಇದಲ್ಲದೆ ನಮ್ಮಲ್ಲಿ ಎಲ್ಲ ರೀತಿಯ ಪೂಜೆಗಳು, ಹೋಮಗಳು, ದೇವತಾ ಪ್ರತಿಷ್ಠಾಪನೆ, ಚಂಡಿಕಾ ಹೋಮ, ಚಂಡಿಕಾ ಪಾರಾಯಣ, ದುರ್ಗಾ ಹೋಮ, ದುರ್ಗಾದೇವಿ ದೀಪ ನಮಸ್ಕಾರ, ನವಗ್ರಹ ಶಾಂತಿ, ಕದಲಿ ವಿವಾಹ, ಕುಂಭ ವಿವಾಹ, ಅರ್ಕ ವಿವಾಹ, ಮೃತ್ಯುಂಜಯ ಹೋಮ ಮತ್ತು ಪಿತೃದೇವತೆಗಳ ಶಾಂತಿ, ಮೋಕ್ಷ ನಾರಾಯಣ ಬಲಿ, ಪಿಂಡ ಪ್ರದಾನ, ಗೃಹ ನಿರ್ಮಾಣದ ಕಾಲದಲ್ಲಿ ಭೂಶಾಂತಿಗಳು, ಗೃಹ ಪ್ರವೇಶದಲ್ಲಿ ವಾಸ್ತು ಶಾಂತಿಗಳು ಹಾಗೂ ಮನೆಯ ನಿರ್ಮಾಣದ ವಾಸ್ತು ವಿಚಾರವಾಗಿ ನಿಖರ ಪರಿಹಾರಗಳನ್ನು ಮಾಡಿಕೊಡುತ್ತೇವೆ. ನಮ್ಮಲ್ಲಿ ವಿಶೇಷವಾಗಿ ತಂತ್ರಕ್ಕೆ ಸಂಬಂಧಿಸಿದ ಭೂತ ಪ್ರೇತ ದೋಷ ನಿವಾರಣೆ, ದೃಷ್ಟಿ ದೋಷ ನಿವಾರಣೆ, ವಾಮಾಚಾರ ದೋಷ ನಿವಾರಣೆ, ಎಲ್ಲ ರೀತಿಯ ತಂತ್ರ ಪ್ರಯೋಗಗಳನ್ನು ಮಾಡಿಕೊಡಲಾಗುತ್ತದೆ.